ಎಲ್ಲರ ಕೈಗಳೆತ್ತಿ ದೇವರನ್ನ ಸ್ತುತಿ ಮಾಡೋ, ಜೋರೆ ಮಾಡೋ, ಇನ್ನ ಜೋರೆ ಮಾಡೋ. ಪ್ರೈಸ್ ದ ಲಾರ್ಡ್. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋಣ ವಿಷಯ ಯಾವುದನ್ನು ಹೇಳಿದಾಲ್, ನಮ್ಮನ್ನು ಉನ್ನತಕ್ಕೆ ತರುವ ದೇವರು. ನಮ್ಮ ಎಲ್ಲಿ ತರುವ ದೇವರು? ಉನ್ನತಕ್ಕೆ. ನಾವು ಹೀಗೆ ಇದೆಯಕ್ಕಲ್ಲ ದೇವರು ಇಷ್ಟಪಡೋಣದು. ನಮ್ಮ ಉನ್ನತಕ್ಕೆ ತರುವ ದೇವರಾണ് ಯಾರ? ನಮ್ಮ ಯೇಸು ಕ್ರಿಸ್ತನು. 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ. ದೇವರ ಕ್ರಾಣമുള്ള ಹಸ್ತ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವೆನು. ಹಲ್ಲೆಲೂಯಾ. ನಾವು ಹೇಗಿರಬೇಕು? ದೇವರದಿ ಕ್ರಾಣമുള്ള ಹಸ್ತ ಕೆಳಗೆ ನಮ್ಮನ್ನು ಏನ್ ಮಾಡಬೇಕು? ತಗ್ಗಿಸಿಕೊಳ್ಳಬೇಕು, ತಗ್ಗಿಸ್ಕೋಬೇಕು. ತಗ್ಗಿಸೋದಿಕ್ಕೆ ನಮಗಿಲ್ಲ ಎಂಗಿಲ್ ಏನೆಲ್ಲ ಇದೆಯಲು ನಿನಗೆ ಮೇಲಕ್ಕೆ ದೇವರೇ ಉನ್ನತ ಸ್ಥಾನಕ್ಕೆ ತರದಿಲ್ಲ. ಯಾಕಂತ ಹೇಳಿದ, ನಾವು ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ತಗ್ಗಿಸ್ಕೋಬೇಕು. ತಗ್ಗಿಸ್ಕೊಳ್ಳೋದಂದಲ್ಲ, ಅವನ ಕ್ರಾಣವುಳ್ಳ ಕೈ ಕೆಳಗೆ ನಾವು ಏನ್ ಮಾಡಬೇಕು? ನಮ್ಮನ್ನು ಒಪ್ಪಿಸಿ ಕೊಡಬೇಕು. ದೇವರೇ, ನಾನು ಯಾವುದೂ ಇಲ್ಲ, ಏನೂ ಇಲ್ಲ, ನನ್ನ ಹೃದಯದಲ್ಲಿ ಬಾ, ನಾನು ನಿನ್ನ ಮಗಳಾಗಿ ಜೀವಿಸ್ತೀನಿ, ನಿನ್ನ ಮಗನಾಗಿ ಜೀವಿಸ್ತೀನಿ. ದೇವರ ಸನ್ನಿಧಿಯಲ್ಲಿ ನೀ ಏನು ಮಾಡಬೇಕು? ತಗ್ಗಿಸ್ಕೋಬೇಕು. ತಗ್ಗಿಸ್ಕೊಂಡಿದ್ದ ದೇವರು ನಿಮ್ಮನ್ನೇ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. അതുപോലെ ಕೀರ್ತನೆ 37:24. ಕೀರ್ತನೆ 37:24. ಅವನ ಕೆಳಗೆ ಬಿದ್ದರು ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಪ್ರಿಯ ಮಕ್ಕಳೇ, ನಾವೊಂದು ದೇವರ ಮಕ್ಕಳಾണെങ്കിൽ, ನೀ ದೇವರ ಮಗಳು ಮಗನೂ ಆണെങ്കിൽ ನೋಡೋ, ನೀ ಕೆಳಗೆ ಬಿದ್ದು ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ನಿನಗೆ ಕಡಪಾರವಿರ್ಬೋದು, ನಿನಗೇನೆಲ್ಲಿ ರೋಗವಿರ್ಬೋದು, ನಿನಗೇನೆಲ್ಲಿ ಸಮಸ್ಯೆಗಳು ಇರ್ಬೋದು. ಏನು ಸಮಸ್ಯೆ ಇದೆಯಲು, ಏನು ಕಾಯಲಿದೆಯಲು, ಏನೆಲ್ಲ ಇದೆಯಲು, ನೀ ಕೆಳಗೆ ಬಿದ್ದು ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ನಮ್ಮ ದೇವರು ಅವನ ಕೈಯಿಂದ ನಮ್ಮನ್ನು, ಆ ಬೆಲವುಳ್ಳ ಕೈಯಿಂದ ನಮ್ಮ ಹಿಡಿಯುತ್ತದೆ. ಅದಾಗಿದೆ ಮತ್ತಾಯಿ 14ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ ಓದುವಾಗ, ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಹೋಗುವಾಗ ಭಯಂಕರ ಕಲ್ಲೋಲವಾಯಕ ಗಾಳಿ ಇದು ನೋಡಿ ಇವರ ಹಡಗಿನಲ್ಲಿ ಇರಿದು ಕೂವಾಡ್ತಾ ಇದೆ. ಆವಾಗ ಯೇಸು ಸ್ವಾಮಿ ನೀರಿನಲ್ಲಿ ನಡೆದು ಬರ್ತಾ ಇದೆ. ಬರುವಾಗ ಭೂತ ಬರ್ತಾ ಇದೆ. ಇವರು ಕೂವಾಡ್ತಾ ಇದೆ. ಇಲ್ಲ, ನಾನು ಭಯಪಡಬೇಡ ನಾನು ಹೇಳುವಾಗ ಪೇತ್ರನೇನು ಹೇಳಿದನು? ನೀನಂಗಿ ನಾನು ಬರ್ತೀನಿ ಬಾ. ಪೇತ್ರನೇನು ಮಾಡಿದು? ಕಾಲಿಟ್ಟಿದ್ದು, ನೀರಿನ ಮೇಲೆ ನಡೆದಿದ್ದು. ಯೇಸುವಿನ ಮುಖ ನೋಡ್ಕೊಂಡು ಅವನು ನಡೆದಿದೆ. ಸ್ವಲ್ಪ ನಡೆದ್ರಂಗ ಆಮೇಲೆ ಅವನ ಅಲ್ಲಿ ಇಲ್ಲಿ ನೋಡುವಾಗ ಭಯಂಕರமான ತೆರೆ ಗಾಳಿ. ಅವನೇನಾಯಿತು? ಎದುರು ಬಿಟ್ಟು ಅವನು ಮುಳುಗಕ್ಕೆ ಬಿಟ್ಟ. ದೇವರ ಕೈ ಚಾಚಿ ಅವನೇ ಹಿಡ್ಕೊಂಡಿದ್ದು. ಪ್ರಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಕಷ್ಟಗಳು, ಕಾಯಿಲೆಗಳು, ರೋಗಗಳು, ದುಃಖಗಳು, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಮುಳುಗಿ ಹೋಗಬಾರ್ದು. ಸತ್ಯ ದೇವರಲ್ಲಿ ಆಶ್ರಯಿಸಿ, ದೇವರೇ ನಾನು ಏನೂ ಇಲ್ಲ, ಯಾವುದೂ ಇಲ್ಲ, ನನ್ನನ್ನು ನೀನೇ ಕೈ ಬಿಡಬೇಡ. ಪ್ರಿಯ ಮಕ್ಕಳೇ, ನನ್ನ ಜೀವಿತದಲ್ಲಿ ನಮ್ಗೆ ಭಾಳ ಸಾಲ ಇರ್ದಿದ್ದು. 1,43,00,000 ಸಾಲ ಇರ್ದಿದ್ದು. ಆ ಸಾಲದಿಂದ ನಾವು ಮುಳುಗಿ ಹೋಗುತ್ತೋ ಆವಾಗ ನಾನು ಯೋಚನೆ ಮಾಡಿದ್ದು, ದೇವರು ಮುಳುಗಕ್ಕೆ ಬಿಟ್ಟಿಲ್ಲ. ನಮ್ಮ ದೇವರು ಜೀವಿಸುವ ದೇವರು, ನಮ್ಮ ದೇವರು ಸತ್ಯ ದೇವರು, ನಮ್ಮ ದೇವರಲ್ಲ ಅಸತ್ಯವಾಗಿದೆ ಏನೂ ಇಲ್ಲ. ನನ್ನ ದೇವರು ಒಂದು ದಿನ ತನ್ನ ಮಕ್ಕಳೇ ಕೈ ಬಿಡೋದಿಲ್ಲ. ಮಕ್ಕಳೇ,
ಕೈ ಬಿಡೋದಿಲ್ಲ. ನಾನು ನನ್ನ ಚಿಕ್ಕ ವಯಸ್ಸಿನಿಂದ ದೇವರನ್ನೇ ಕಂಡುಕೊಂಡು ದೇವರ ಮಗಳಾಗಿ ಅನೇಕರಿಗೆ ದೇವರ ವಾಕ್ಯ ಸಾರುವ ಮಗಳಾಣೆ. ದೇವರು ನನ್ನ ಕೈ ಬಿಡ್ತಾತ? ಕೈ ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ಕೈ ಬಿಡಾದ ನಮ್ಮ ಕಾಪಾಡುವ ದೇವರಾಣೆ. ಅದು ಅಲ್ಲ, ಬೈಬಲ್ನಲ್ಲಿ ನಮಗೆ ನೋಡೋಣ, ದೇವರು ಉತ್ತರಿಸಿದ ವ್ಯಕ್ತಿಗಳೇ ಸ್ವಲ್ಪ ಜನಮನೆ ನಮಗೆ ನೋಡೋಣ. ಆದಿಕಾಂಡ 24ನೇ ಅಧ್ಯಾಯ, ಆದಿಕಾಂಡ 24ನೇ ಅಧ್ಯಾಯ 1-3 ವಾಕ್ಯ ಓದು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಹಲ್ಲೆಲೂಯಾ. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು. ನೋಡೋ, ಈಗ ಲೋಕವೆಲ್ಲಿ ಎಲ್ಲ ಇದೆಯೋ ಅಲ್ಲಿ ಎಲ್ಲ ಪ್ರಸಂಗ ವಿಷಯ ಯಾರ್ದಿಯಾ? ಅಬ್ರಹಾಮನ ವಿಷಯವ. ದೇವರು ಏನು ಹೇಳಿದೆ? ದೇವರ ಮಾತು ಚೇಂಜ್ ಮಾಡ್ತತ. ನಾನು ನಿನ್ನನ್ನು ಪ್ರಖ್ಯಾತಿಗೆ ತರುವೆನು. ನೀನು ನಿನ್ನ ತಂದೆ ತಾಯಿ ಆಸ್ತಿ ಅಡಗು ನಿನಗಿರುವ ಸಕಲ ಸಂಪತ್ತುಗಳನ್ನು ಬಿಟ್ಟ ನಾನು ನಿನ್ನೆ ತೋರಿಸಿಕೊಡುವ ದೇಶಕ್ಕೆ ಹೋಗು, ಹೊರಟು ಹೋಗು. ಹೋಗುನಲ್ಲ, ಹೊರಟು ಹೋಗು. അതുപോലെ ನನಗೆ ದೇವರು ಹೇಳ್ತಾ ಇದೆ, ಹೊರಟು ಹೋಗು. 24 ಅಲ್ಲ, 25ನೇ ವರ್ಷ ಒಳಗೆ ನೀ ಹೊರಟು ಹೋಗು. ಯಾತಕ್ಕಾಗಿ? ದೇವರ ವಾಕ್ಯ ಸಾರಕ್ಕಾಗಿ. ಇವನು ಹೋಗಿದ್ದಕ್ಕೆ ಅವನೇ ದೇವರ ಏನು ಮಾಡಿದು? ಆಶೀರ್ವಾದ ನಿಧಿ ಹಾಕಿ ಮಾರ್ಪಡಿಸಿದು. ಅವನೇ ಶಪಿಸುವವರೇ ದೇವರು ಶಪಿಸುತ್ತೆ, ಅವನೇ ಆಶೀರ್ವಾದ ಮಾಡುವವರೇ ದೇವರ ಆಶೀರ್ವಾದ ಮಾಡ್ತಾ ಇದ್ದಿದ್ದು. ನೀನು ಆರೆ ಶಪಿಸಕ್ಕೆ ಹೋಗಬೇಡ. ನೀ ಏನು ಮಾಡಬೇಕು? ಆಶೀರ್ವಾದ ಮಾಡಬೇಕು. ನೀ ಆಶೀರ್ವಾದ ಮಾಡಿದಾಲ್ ದೇವರು ನಿನ್ನನ್ನೇ ಏನು ಮಾಡ್ತತೆ? ಆಶೀರ್ವಾದ ಮಾಡ್ತತೆ, ಆಶೀರ್ವಾದ ಮಾಡ್ತತೆ. ನೀನು ಒಂದು ಪಡವರಿಗೊಂದು ಸಾರಿ ಊಟ ಹಾಕಿದಾಲ್ ಅದನ್ನ ಪ್ರತಿಫಲ ಯಾರು ಕೊಡ್ತತೆ? ದೇವರು ಕೊಡ್ತತೆ, ದೇವರು ಕೊಡ್ತತೆ. ನಾನು ನೋಡು ಮಗಳೇ, ಎನ್ನೆ ಹೆಚ್ಚಿಸಕ್ಕಲ್ಲ ಹೇಳ್ದೆ. ನಾನು ಮದುವೆ ಆಯ್ತದೆ 27ನೇ ವಯಸ್ಸಿನಲ್ಲಿಯ. ಆ 27ನೇ ವಯಸ್ಸಿನಿಂದ ಇವತ್ತುವರೆ ಅದನ್ನು ಮೊದಲು ನಾನೆಲ್ಲ ಓದೋದು, ಕಲಿಯೋದು, ಕೆಲಸ ಮಾಡೋದು ಮಾಡ್ತಾ ಇದ್ದಿದ್ದು. ಅವಾಗ ನನಗೆ ಇನ್ನೊಬ್ರಿಗೂ ನನಗೆ ಆರಾಣ ಊಟ ಹಾಕಬೇಕು. ನಾನು ನನ್ನ ಗಂಡನ ಮದುವೆ ಆಯ್ನಾಗ ಆಮೇಲೆ ಇವತ್ತುವರೆ ನನ್ನ ಕೈಯಿಂದ ಒಂದು ಸಾರಿ ಊಟ ಹಾಕಾತ ಒಂದು ದಿನ ಇಲ್ಲ. ಒಬ್ಬರ ಕಾರಣ ದೇವರ ವಾಕ್ಯ ಸಾರಾತ ಒಂದು ದಿನವಿಲ್ಲ. ಫೋನಿನಲ್ಲಿ ಆಡಲು ನಾನು ಇನ್ನೊಬ್ಬರಿಗೆ ವಾಕ್ಯ ಸಾರಿ ಅವರಿಗೆ ಪ್ರಾರ್ಥನೆ ಮಾಡ್ತತೆ. ಪ್ರಿಯ ಮಕ್ಕಳೇ, ನನ್ನ ಹೆಚ್ಚಿಸಕ್ಕಲ್ಲ, ದೇವರು ನನಗೆ ಆ ತಾಲದ್ದು ಕೊಟ್ಟು ಹೋಯ್ತದೆ. ಆ ತಲಾಂದು ನಾನು ಉಪಯೋಗಿಸ್ತಾ ಇದೆ. 5 ತಲಾಂದು ಕೊಟ್ಟಿದ್ದವನ್ 5 ತಲಾಂದು ತಗೊಂಡಿದ್ದು. ಆವಾಗ ಅವನೇ ದೇವರ ಆಶೀರ್ವಾದ ಮಾಡಿದ್ದು. 4 ತಗೊಂಡಿದ್ದವನ್ ಇನ್ನು 4 ಕೂಡ ತಗೊಂಡಿದ್ದು. 1 ಕೊಟ್ಟಿದ್ದವನ್ ತಗೊಂಡೋಗಿ ಮುಚ್ಚಿ ಗುಂಡಿ ಒಳಗೆ ಹಾಕಿ ಬಿಟ್ಟಿದ್ದು. ಅದೇ ಥರ ಆಗಬೇಡ ಮಕ್ಕಳೇ. ದೇವರು ನಿನಗೆ ಬೆಳಕು ಕೊಟ್ಟಿದ್ದ, ಆ ಬೆಳಕ ನೀ ಇನ್ನೊಬ್ರಿಗೆ ತೋರಿಸಬೇಕು. ಬಾ, ನೀ ಕತ್ತಲಲ್ಲಿ ಇರಬೇಡ, ಬೆಳಕಿನಲ್ಲಿ ಬಾ. ಎಲ್ಲಿ ಏಸು ನಿನ್ನೆ ಕರಿತಾ ಇದೆ. ಕಷ್ಟಪಡುವವರೇ, ಓರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಹೇಳಿದ ದೇವರಾണ് ನಮ್ಮ ದೇವರೇ. ಇನ್ನೇ ಯಾರು ಹೇಳಿಲ್ಲ ಮಕ್ಕಳೇ. ಚಪ್ಪಾಳೆ ಹೊಡೆದು ದೇವರನ್ನ ಸ್ತುತಿ ಮಾಡು, ಚಪ್ಪಾಳೆ ಹೊಡೆದು ದೇವರನ್ನ ಸ್ತುತಿ ಮಾಡು. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ. ಆದಿಕಾಂಡ 24ನೇ ಅಧ್ಯಾಯ 1ನೇ ವಾಕ್ಯ. ಅಬ್ರಹಾಮನು ಬಹುದಿನದ ವೃದ್ಧನಾದನು. ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಹಾಲೆಲೂಯಾ. ಅವನೇ ದೇವರ ಊಟ ಆಶೀರ್ವಾದ ಮಾಡಿದ್ದು. ಆತ್ಮೀಯವಾಗಿ ಆಶೀರ್ವಾದ ಮಾಡಿದ್ದು, ಭೌಮ್ಯವಾಗಿ ಆಶೀರ್ವಾದ ಮಾಡಿದ್ದು. ಆಶೀರ್ವಾದ ಮಾಡಕ್ಕೆ ರೀಸಣ ಏನು? ಹೊರಟು ಹೋಗು, ನಾನು ನಿನ್ನನ್ನು ತೋರಿಸಿದ ದೇಶದಲ್ಲಿ ಹೇಳುವಾಗ ಅವನ್ ಹೊರಟು ಹೋಯ್ತು. ಅದಕ್ಕೆ ದೇವರಿಗೆ ವಿಧೇಯನಾಗಿ ದೇವರ ಆಜ್ಞೆಗಳ ಅನುಸಾರವಾಗಿ
ಅವನ್ ಜೀವಿಸುವಾಗ ಅವನೇ ದೇವರು ಏನು ಮಾಡಿದು? ಆತ್ಮೀಯವಾಗಿ ಸೌಮ್ಯವಾಗಿ ಆಶೀರ್ವಾದ ಮಾಡಿದೆವು. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನಿನ್ನೆ ದೇವರ ಆಶೀರ್ವಾದ ಮಾಡಬೇಕಲ್ಲ. ನೀ ಯಾರಾಗಿರಬೇಕು? ದೇವರಿಗೆ ವಿಧೇಯರಾಗಿ ಆ ಕ್ರಾಣವುಳ್ಳ ಕಷ್ಟಗಳ ಹಸ್ತದಲ್ಲಿ ನಿನ್ನನ್ನು ಒಪ್ಪಿಸಿಕೊಡಬೇಕು, ತಗಿಸ್ಕೋಬೇಕು. ನಾನು ಆ ಭಾವಂ ಬಿಟ್ಟ ದೇವರಿಗೆ ತಗಿಸ್ಕೋಬೇಕು. ದೇವರೇ, ನಾನು ಏನೂ ಇಲ್ಲ, ಈಗ ನಿನ್ನ ಮುಂದೆ ನಾನು ಪ್ರಸಂಗ ಮಾಡ್ತಾ ಇದ್ದೆ, ನಾನು ಮನೆಗೆ ಹೋಗುತ್ತೋ ಅನ್ನೋ ಗೊತ್ತಲ್ಲ, ಒಂದು ಗಾಳಿ ಎಲ್ಲಿ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ನಾವು ಎಷ್ಟು ದಿನ ಇರ್ತಾ ಇದೆಯೋ ಅಷ್ಟು ದಿನ ದೇವರಿಗಾಗಿ ಜೀವಿಸು, ದೇವರ ಮಗನಾಗಿ ಜೀವಿಸು, ದೇವರ ಮಗಳಾಗಿ ಜೀವಿಸು. ಹೆಂಗೆ ಮಗನುವಾಗನೆ ಯೇಸು ಕ್ರಿಸ್ತನನ್ನು ಯಾರು ಹೃದಯದಲ್ಲಿ ಅಂಗೀಕಾರ ಮಾಡ್ತಾ ಇದೆಯೋ, ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾ ಇದೆಯೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತತೆ. ಆ ಅಧಿಕಾರ ನನಗೆ ಬೇಕಾ? ಆ ಅಧಿಕಾರ ಬೇಕೇ. ಯೇಸುವಿನ ನೀ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡು. 24ನೇ ವರ್ಷ ಕಳೆದೋಯ್ತು, ಈಗ 25ನೇ ವರ್ಷ. ಒಂದನೇ ಸಂಡೇ ನಾವು ಬಂದಿರಿಕಾಣ, ಫಸ್ಟ್ ಸಂಡೇ ಬಂದಿರಿಕಾಣ. ಇವತ್ತು ತೀರ್ಮಾನ ಮಾಡಿಯೇ ಹೋಗಬೇಕು. ಆವಾಗ ದೇವರ ನಿನ್ನೆ ಆತ್ಮೀಯವಾಗಿ ಸೌಮ್ಯವಾಗಿ ದೇವರ ಆಶೀರ್ವಾದ ಮಾಡ್ತತೆ. ನಿನಗೆ ಆಶೀರ್ವಾದ ಬೇಡ, ನೀ ಹೀಗೆ ಜೀವಿಸ್ಕೊಂಡು ಹೋಗೋ, ನಿನಗೆ ಯಾವ ಸಂತೋಷ ಸಿಗೋದಿಲ್ಲ. ಲಾಸ್ಟ್ ಎಲ್ಲಿಗೆ ಹೋಗುತ್ತೆ? ನಿತ್ಯ ನರಕದಲ್ಲಿ ಹೋಗುತ್ತೆ. ನಿತ್ಯ ನರಕ ಬೇಕಾ? ಸ್ವರ್ಗ ರಾಜ್ಯ ಬೇಕಾ? ಇನ್ನೊಂದು ವಾಕ್ಯ ಓದ ನಮಗ. ಆದಿಕಾಂಡ 41ನೇ ಅಧ್ಯಾಯ 41ರಿಂದ 43ನೇವರೆಯುಳ್ಳ ವಾಕ್ಯ. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೆಯ ರಥದಲ್ಲಿ ಕುಳ್ಳಿಸಿರಿ, ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿದನು. ಹಲ್ಲೆಲೂಯಾ! ಜೋಸೆಫನ ಎಲ್ಲಿ ಬಿದ್ದಿದವನ? ಬಾವಿಯಲ್ಲಿ, ನೀರಿಲ್ಲದ ಬಾವಿಯಲ್ಲಿ ಬಿದ್ದಿದ್ದು. ಯಾಕಂದ್ರೆ ಹೇಳಿದ ಅವನಿಗೆ 2 ದರ್ಶನ ದೇವರು ಕೊಟ್ಟಿದ್ದು. ಆ ದರ್ಶನ ಈ ಸಹೋದರಗಳ ಮುಂದೆ, ತಂದೆ ತಾಯಿ ಮುಂದೆ ಹೇಳುವಾಗ ಸಹೋದರಗಳ ಕವನ ಮೇಲೆ ಸಿಟ್ಟಾಯಿತು. ಕನಸುಗಾರನ್ ತಂದೆ ಒಂದು ದಿನ ಹೇಳಿದು, ಮಗನೇ, ನಿನ್ನ ಅಣ್ಣಗಳೆಲ್ಲ ಕುರಿಗಳೇ ಮೇಯ್ಸಕ್ಕೆ ಹೋಗಿ ಕಾಡಿನಲ್ಲಿ ಭಾಳ ದಿನ ಆಯಿತು, ಅವರದ್ದು ಕ್ಷೇಮವನ್ನು ವಿಚಾರಿಸಿ ನೀನು ಬರ್ತೀಯ ಅಂತ ಹೇಳಿದು. ಆಯ್ತಪ್ಪ ಹೋಗ್ತೀನಿ ಅಂತ ಹೇಳಿದು. ಹಾಗೆ ಹೋಗಿ ದೂರಮೇ ಜೋಸೆಫರ್ನ ನೋಡಿ, ಕನಸುಗಾರ ಮರ್ತಾ ಇದೆ. ಅವನೇ ಇವತ್ತೇನು ಮಾಡಬೇಕು? ಸಾಯಿಸಿಬಿಡಬೇಕು. ಅವನು ದೊಡ್ಡನ್ನ ಹೇಳಿದು, ಸಾಯಿಸಬೇಡ. ಅವರ ಅದನಿಕೆ ಇವನ್ ಬಂದ ತಕ್ಷಣವೇ ನಿನ್ನ ಕನಸು ಏನಾಗುತ್ತೆ ನೋಡೋಣ. ಅವನ್ನೇ ಎತ್ತಿ ಒಂದು ಬಾವಿ ಒಳಗೆ ಹಾಕಿದು, ನೀರಿಲ್ಲ, ಅಲ್ಲೇ ಇರ್ದಿದ್ದು. ಹಂಗೆ ಇರುವಾಗ ಸುಗಂಧ ದ್ರವ್ಯಗಳನ್ನು ಬರೆದೆ ಒಂಡ ಮೇಲೆ ಸುಗಂಧ ದ್ರವ್ಯಗಳು ಮಾರಕ್ಕೆ ಬರ್ತಾ ಇದೆ. ಬರುವಾಗ ನಮಗೊಂದು ಹುಡುಗನೇ ಮಾರಕ್ಕಿದೆ, ತೊಗೊಂತೀರಾ ಅಂತ ಹೇಳಿದು. ಎಲ್ಲಿದೆ ತೋರಿಸು ಅಂತ ಹೇಳಿದು. ಈ ಬಾವಿ ಒಳಗಡೆ ತೊಗೊಂಡೋಗಿ ತೋರಿಸಿದು. ಮಕ್ಕಳೇ, ತೋರಿಸುವಾಗ 10 ರೂಪಾಯಿ ಕೊಡೋಣ ಅಂತ ಹೇಳಿದು. ಇಲ್ಲ. 50 ರೂಪಾಯಿ ಕೊಟ್ಟಿದಾಗ ಕೊಡ್ತೀನಿ ಅಂತ ಹೇಳಿದು. ಇಲ್ಲ. 40 ರೂಪಾಯಿ ಕೊಟ್ಟಿದಾಗ ಕೊಡ್ತೀನಿ ಅಂತ ಹೇಳಿದು. ಇಲ್ಲ. 30 ರೂಪಾಯಿ ಕೊಟ್ಟಿದಾಗ ಕೊಡ್ತೀನಿ ಅಂತ ಹೇಳಿದು. ಇಲ್ಲ. 20 ರೂಪಾಯಿಗೆ ಲಾಸ್ಟ್ ಮಾತುಕತೆ ಆಗಿ ಜೋಸೆಫನೇ ಇವರಿಗೆ ಮಾರಿಬಿಟ್ಟು, ಆವತ್ತು ಅಡಿಮಗಳೇ ದಾಸರೇ ಕರ್ಕೊಂಡು ಹೋಗನದ ಒಂಡ ಮೇಲೆ ಕುಂದರಿಸಿ ಅಲ್ಲ, ಒಂಡೆದ ಮೇಲೆ ಬೆಲ್ಟ್ಗಳಿದೆ. ಆ ಬೆಲ್ಟಲ್ಲೇ ಒಂದು ಬೆಲ್ಟಿವನ್ನೇ ಬೈಬಲ್ ಇಲ್ಲ, ಆ ಕಾಲದಲ್ಲಿ ಮಾಡಿದ ವಿಷಯ ನಾನು ಹೇಳ್ತಾ ಇದ್ದೆ. ಹಾಗೆ ಒಂಡ ಮೇಲೆ ಹಾಕಿ ಇವನ ಕಾಲೇ ಚಪ್ಪಲಿಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ, ಸಹೋದರಗಳು ಬಟ್ಟೆ ಎಲ್ಲ ತೆಗೆದು ಅಪ್ಪನೇ ತೋರ್ಸಕ್ಕಾಗಿ ಒಂದು ಕುರಿನೇ ಕಡ್ದ ಅದನ್ನೇ ರಕ್ತದಲ್ಲಿ ಮುಕ್ಕಿ ಅಪ್ಪನೇ ತೋರಿಸ್ಬೇಕು, ನಿನ್ನ ಮಗನೇ
വന്യമൃഗങ്ങൾ, കാട് പ്രാണികൾ തിന്നതു എന്ന് ಹೇಳಕ್ಕೆ. ಪ್ರಿಯ ಮಕ್ಕಳೇ, ಅವನ ಹಂಗೆ ಬಿದ್ದು ಎದ್ದು നടന്നു കഷ്ടപ്പെട്ട് അവർ കർക്കൊണ്ട് ಹೋಗಿ യേശു സ്വാമിയുടെ നെറലാണ് ജോസഫ്. എൻ്റെ യേശു സ്വാമിയെ 30 വെള്ളിക്കാശിന് ತೋರಿಸಿಕೊಟ್ಟಿದ್ದು. ಜೋಸಪ್ಪನೇ 20 വെള്ളിക്കാശിന് ಮಾರಿಬಿಟ್ಟು ಅವರವನೇ ಕರ್ಕೊಂಡೋಗಿ ಪೊತ್ತಿಪೇರನ್ನು ಮಾರಿದು. ಪೊತ್ತಿಪೇರನ ಮನೆಯಲ್ಲಿ ಕಾಲಿಡುವಾಗ ಆಶೀರ್ವಾದ ಮೇಲೆ ಆಶೀರ್ವಾದ. ಅವನ ಮನೆಯವರೇ ಬಿಟ್ಟು ಅವನ ಅರಮನೆಯಲ್ಲಿ ಏನೇನಿದೆಯೋ ಅದನ್ನು ಎಲ್ಲ ಬೀಗಾಕಿ ಯಾರು ಕೈ ಕೊಟ್ಟಿದ್ದು? ಜೋಸಪ್ಪನ ಕೈ ಕೊಟ್ಟಿದ್ದು. ജോസപ്പൻ കൈക്കൊട്ടിതു. ജോസഫ് നല്ല കോമള രൂപനായ ಹುಡುಗನು, നല്ല ಹುಡುಗನು. ಅವನೇ ನೋಡುವಾಗ ಪೊತ್ತಿಪೇರನ ಭಾರ್ಯಕ್ಕೆ ಭಯಂಕರ ಆಸೆಯಾಗಿಬಿಟ್ಟು ಅವನೇ ಭಾಳ ಸಾರಿ ಇವಳು ಚೆದೆಯಲ್ಲಿ ಬಾ, ನಾನು ಚೆದೆಯಲ್ಲಿ ಬಾ ಅಂತ ಬರೆದು ಕರೆದಿದ್ದು. ಅವನ ರಕ್ಷಣೆಯ ಬಟ್ಟೆ ಅವನು ಕಾಪಾಡಿದು. ಅವನು ಒಂದು ದಿನ ಏನೋ ಸಾಮಾನು ತಗೊಳ್ಳಕ್ಕೆ ಒಳಗಡೆ ಹೋಗುವಾಗ ಇವಳು ಹಿಡಿದು ಬಿಟ್ಟು ಅವನ ಬಟ್ಟೆ ಬಿಸಾಕಿಬಿಟ್ಟ ಓಡಿ ಹೋಯ್ತು. ಅವಳ ಗಂಡ ಬಂದ ತಕ್ಷಣವೇ ಅವಳು ಬಟ್ಟೆ ನೋಡು, ನೀ ಎಲ್ಲಿಂದ ಕರ್ಕೊಂಡು ಬಂದಿದ್ದಲ್ಲ, ಅವನ ಬಟ್ಟೆ ಇದೆ, ಅವನನ್ನೇ ನಾಚಪಡಿಸೋಕೆ ಬಂದಿದ್ದು ಹಾಗೆ ಹೀಗೆ ಹೇಳಿ ಅವನ ಎಲ್ಲಿ ಹಾಕಿದ್ದು? ಜೈಲಲ್ಲಿ ಹಾಕಿದ್ದು. ಜೈಲಿನಲ್ಲಿ ಅವನ್ ದೇವರನ್ನೇ ಸ್ತುತಿ ಮಾಡೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಜೈಲ್ ಸೂಪ್ರಂಡಕ್ಕೆ ಕಾಫಿ ಟೀ ತಂದು ಕೊಡೋದು, ಫೈಲು ತೊಗೊಂಡು ಬರೋದು. ಅವನೇ ಎಲ್ಲ ವಿಷಯಕ್ಕಾಗಿ ಅವನೇ ಜೈಲಿನಲ್ಲಿ ಇಟ್ಟಿದ್ದು. ಜೈಲಿನಲ್ಲಿ ಈ ಪೊತ್ತಿಪೇರನ ಅವನು ಪಾನ ಮಾಡಿಕೊಡನು ಒಬ್ಬನು, ಇನ್ನೊಬ್ಬನು ಅಲ್ಲಿ ಜೈಲಿನಲ್ಲಿ ಇದ್ದಿದ್ದು. ಅವ್ರಿಗೆ 2 ಕನಸು ಬಂದಿದ್ದು. ಅವರು ಬೆಳಿಗ್ಗೆ ಹಿಂಗೇ ಕುಂದಿರ್ತಾ ಇದೆ. ನೀ ಯಾಕೆ ಹಿಂಗೆ ಕುಂದಿರ್ತಾ ಇದೆ ನೀ ಜೋಸಫ್ ಹೇಳುವಾಗ ಇವರದ್ದು ಕನಸಿನ ವಿಷಯ ಹೇಳಿದ್ದು, ಅದೆಲ್ಲ ವಿವರಿಸಿ ಕೊಟ್ಟಿದ್ದು. ಅದಾಗೇ ಆಯಿತು. ಒಬ್ಬನೇ ನಿನ್ನೆ ನಾಳೆ ಈ ಟೈಮಿನಲ್ಲಿ ನಿನ್ನೆ ಸಾಯಿಸಿಬಿಡ್ತತೆ, ನೀನು ರಾಜನ ಕೈನಲ್ಲಿ ಪಾನ ಮಾಡೋಕ್ಕೆ ಹೋಗುತ್ತೇನೆ ಹೇಳಿದು. ಅದು ಹಂಗೆ ಆಯಿತು. ಹಾಗಿರುವಾಗ ರಾಜನಿಗೇನೋ ಕನಸು ಸಿಕ್ಕಿ ಆಗ ಪರವಶೆಯಾಗಿ ಎಲ್ಲ ಮಂತ್ರವಾದಿಗಳೇ ಕರೆದು ಇವರೇ ಎಲ್ಲ ಕರೆದಿದ್ದು. ಯಾವುದು ಆರಿಗೂ ಏನು ಮಾಡೋಕ್ಕಾಗೋದಿಲ್ಲ. ಪ್ರಿಯ ಮಕ್ಕಳೇ, ಆವಾಗ ಈ ಪಾನ ಮಾಡೋನವನು ಹೇಳ್ತಾ ಇದ್ದೆ, ನಾವು ಕನಸು ಬಿದ್ದಿದ್ದು ಹೀಗೆ ನಮ್ಗೆ ವಿವರಣೆ ಮಾಡಿ ಕೊಟ್ಟಿದ್ದವನ್ ಈಗ ಜೈಲಿನಲ್ಲಿದೆ. ಬೇಗ ಕೂದಲೆಲ್ಲ ಕಟ್ ಮಾಡಿ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ಅವನೇ ಎಲ್ಲಿ ಕರ್ಕೊಂಡು ಬಂದಿದ್ದು? ರಾಜನ ಹತ್ರ ಕರ್ಕೊಂಡು ಬಂದಿದ್ದು. ಪ್ರಿಯ ಮಕ್ಕಳೇ, ಎಲ್ಲಿ ಇರ್ದಿದ್ದವನ? ನೀರಿಲ್ಲದ ಬಾವಿ ಒಳಗೆ ಬಿದ್ದಿದ್ದವನ ಈಗ ಯಾರಾಗಿ ಬಿಟ್ಟಿದ್ದನ್ನು ಗೊತ್ತಾ? ಮಂತ್ರಿಯಾಗಿ ಬಿಟ್ಟಿದ್ದು. ಮಂತ್ರಿಯಾಗಿ ಬಿಟ್ಟಿದ್ದು. ಅವನ ರಕ್ಷಣೆಯ ಬಟ್ಟೆ ಅವನ್ ಕಾಪಾಡಿದು. ನನಗೇನು ವಿಷಯವಿದೆಯೇನು? ನಿನ್ನ ಜೀವಿತ ನೀ ಹಾಳು ಮಾಡಬಾರ್ದು, ನೀ ಹಾಳು ಮಾಡಬಾರ್ದು. ನಿನ್ನ ರಕ್ಷಣೆ ಬಟ್ಟೆ ನೀ ಕಾಪಾಡಬೇಕು. ಅವನ ರಕ್ಷಣೆ ಬಟ್ಟೆ ಕಾಪಾಡೋದಕ್ಕೆ ಅವನ ಆರಾಗಿ ಬಿಟ್ಟು ಮಂತ್ರಿಯಾಗಿ ಬಿಟ್ಟಿದ್ದು. ಹೇಗೆ? ಓದು, ಇನ್ನೊಂದು ಸಾರಿ ಅದು ಓದು, ಆ ವಾಕ್ಯ ಓದು. ಫರೋಹನನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ. ಹಲ್ಲೆಲೂಯಾ. ನೋಡು, ಬಾವಿಯಲ್ಲಿ ಬಿದ್ದಿದ್ದ ಈಗ ಆರಾಯ್ತು, ಅಧಿಕಾರಿಯಾಗಿ ಬಿಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು. ಆ ಕಾಲದಲ್ಲಿ ಮುದ್ರೆ ಇಲ್ಲ, ಸೀಲ್ ಇಲ್ಲ. ಅವನ ಕೈಯಲ್ಲೇ ಮೋದ್ರಗೊಂಡಾನು ಮುದ್ರೆ ಇಡನೆ. ಆ ಮುದ್ರೆ ಯಾರಿಗೆ ಕೊಟ್ಟಿದ್ದು? ಯೋಸೇಫನಿಗೆ ಕೊಟ್ಟಿದ್ದು. ಆಮೇಲೆ ಅವನಿಗೆ ನಾರು ಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ, ಅವನ ಚಿನ್ನದ ಸರಪಳಿಯನ್ನು ಹಾಕಿಸಿ, ಆಮೇಲೆ ತನಗಿದ್ದ 2ನೆಯ ರಥದಲ್ಲಿ ಕುಳ್ಳಿರಿಸಿ. ನನಗಿರುವ ಫಸ್ಟ್ ನಂದದೆ, ಆಮೇಲೆ 2ನೇದು ಅವನಿಗೆ ಏನ್ ಹಾಕಿದು? ಹಾಕಿ ರಥ ಮೇಲೆ ಕುಂದ್ರಿಸಿ ಎಲ್ಲರಿಗೂ ಹೇಳಿದು, ನೀವೆಲ್ಲರೂ ಜೋಸಪ್ಪನ ಮುಂದೆ ಅಡ್ಡ ಬೀಳಬೇಕು. ಮಕ್ಕಳೇ, ದೇವರ ಆಶೀರ್ವಾದ ನಿನ್ನೆ ಸಹೋದರಗಳು ನಿನ್ನೆ ದೂರ ಮಾಡಿರ್ಬೋದು, ಮಾತಾಪಿತಾಕ್ಗಳು ದೂರ ಮಾಡಿರ್ಬೋದು, ಆರೆಲ್ಲ ನಿನ್ನೆ ದೂರ ಮಾಡಿದಾಲು ದೂರ ಮಾಡತ್ತವನಾಯ ಒಂದು ದೈವವಿದೆ.
ആ ദൈവത്തിന്റെ കരങ്ങളിൽ, ആ ക്രാണമുള്ള ഹസ്തക്കളെ നീ നിನ್ನನ್ನು ಒಪ್ಪಿಸಿಕೊಡು. ನಿನ್ನ ಪಾಪಗಳೆಲ್ಲ ದೇವರ ಮುಂದೆ ಅರಿಕೆ ಮಾಡು. ಆವಾಗ ದೇವರು ನಿನ್ನೆ ಉತ್ತರಿಸುತ್ತೆ. 91ನೇ ಕೀರ್ತನೆ 14ನೇ ವಾಕ್ಯ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನಿನ್ನೆ ರಕ್ಷಿಸಬೇಕಲ್ಲ, ನೀವು ಒಂದು ವಿಷಯ ಯೋಧನೆ ಮಾಡ್ಕೋಬೇಕು. ಆಸಕ್ತನಾಗಿ ಇರಬೇಕು. ನನ್ನೇ ಬಾವಿ ಕೆಳಗಡೆ ಬಾವಿ ಒಳಗೆ ಇಟ್ಟಿದ್ದು, ಅದು ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದು ಅಂಬರ್ದು ಅವನು ಕೊರ್ಗಿ ಇರಿದಿದ್ದಲ್ಲ. ಅವನು ಆವಾಗ ಏನು ಮಾಡ್ತಾ ಇದ್ದಿದ್ದು, ಇದೆಲ್ಲ ಒಳ್ಳೆಯದಕ್ಕೆ ಹೇಳಿ ಜೋಸಪ್ಪನ ಮಂದ್ರಿ ಆಯ್ತು. ಅದೇ ತರ ನೀನು ದೇವರಲ್ಲಿ ಆಸಕ್ತಿ ಉಳ್ಳವಳಾಗಿ ಆಸಕ್ತನಾಗಿ ಜೀವಿಸಬೇಕು. ಅವನನ್ನು ರಕ್ಷಿಸುವನು. ನಿನ್ನೆ ರಕ್ಷಿಸುವ ದೇವರೇ. ಎಲ್ಲಿಂದ ರಕ್ಷಿಸುವ ದೇವರು? ಅಯ್ಯೋ, ನಿನ್ನ ಶಾಪದಿಂದ, ನಿನ್ನ ಪಾಪದಿಂದ, ನಿನ್ನ ರೋಗದಿಂದ, ನಿನ್ನನ್ನು ಬೆಂಕಿಗಂಧಗಳು ಉರಿಯುವ ಕೆರವೊಳಗೆಯಿಂದ ರಕ್ಷಿಸುವ ದೇವರು ಇಲ್ಲಿ ಬಂದಿದೆ. ಆ ದೇವರನ್ನ ನೀ ಏನ್ ಮಾಡಬೇಕು? ಓದು ಮಗಳೇ. ಅದು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನನ್ನ ನಾಮ, ನೀ ಬೈಬಲ್ ಓದೋದು, ಬೈಬಲ್ ಧ್ಯಾನ ಮಾಡೋದು, ಬೈಬಲ್ ಅನುಸಾರವಾಗಿ, ವಾಕ್ಯಾನುಸಾರವಾಗಿ ನೀ ಜೀವಿಸಬೇಕು. ಇಲ್ಲಿ ಒಂದು ಹೆಣ್ಮಗಳು, ಅಲ್ಲಿ ಒಂದು ಹೆಣ್ಮಗಳು, ಇಲ್ಲಿ ಒಂದು ಗಂಡು ಮಕ್ಕಳು, ಅಲ್ಲಿ ಒಂದು ಗಂಡು ಮಕ್ಕಳು. ಬೇಡ ಬೇಡ ಬೇಡ. ನಾವು ಆರಿನಲ್ಲಿ ಆಶ್ರಯ ಮಾಡಬೇಕು, ದೇಗೋವನಲ್ಲಿ ಆಶ್ರಯ ಮಾಡಬೇಕು. ಈ ಲೋಕ ಸುಖಗಳು ಬೇಡ. ದೇವರು ನಮಗೆ ಕೊಡ್ತತೆ. ಆತ್ಮೀಯವಾಗಿ ನಮ್ಮಳೆ ಆಶೀರ್ವಾದ ಮಾಡ್ತತೆ, ಭೌಮ್ಯವಾಗಿ ನಮ್ಮ ಆಶೀರ್ವಾದ ಮಾಡ್ತತೆ. ಇನ್ನೊಂದು ವಿಷಯ ಕೂಡ ನಾನು ಹೇಳ್ತೀನಿ. ಎಸ್ತರ್ 8ನೇ ಅಧ್ಯಾಯ 15ನೇ ವಾಕ್ಯ. ಮೊರ್ದೆಕಾಯಿ ಆದರೂ ನೀಲ ಶುಭ್ರ ವರ್ಣముಳ್ಳ ರಾಜವಸ್ತ್ರಗಳನ್ನು ಧರಿಸಿ ಬಂಗಾರದ ದೊಡ್ಡ ಪಟ್ಟಿಯನ್ನು ಕಟ್ಟಿಕೊಂಡು ರಕ್ತದ ವರ್ಣದ ಶಾಳನ್ನು ಹೊತ್ತುಕೊಂಡು ರಾಜ ಸನ್ನಿಧಿಯಲ್ಲಿ ಹೊರಟನು. ಶೂಷನ್ ಪಟ್ಟಣದಲ್ಲಿ ಸಂತೋಷದ ಆರ್ಪಾಡು ಕೇಳಿದು. ಹಲ್ಲೆಲೂಯಾ. മക്കളെ, മോർദെഖായി അഗൈസ്രോസ് രാജന്റെ ഗേറ്റ് അത്ര ഒരു ഭിക്ഷകാരൻ കുന്തിരുന്ന വ്യക്തിയാണ്. പക്ഷേ അവന് ആരായിരുന്നു? യഹൂദ ವಂಶക്കാരനാണ്. യഹൂദ ದೇವರನ್ನೇ ಸ್ತುತಿ ಮಾಡುವ ವ್ಯಕ್ತಿ. ನೀ ದೇವರನ್ನೇ ಸ್ತುತಿ ಮಾಡ್ತಾ ಇದೆಯೇ, ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತದೆ. ನಿನ್ನೆ ಆಶೀರ್ವಾದ ಮಾಡಬೇಕಲ್, ದೇವರ ಸನ್ನಿಧಿಯಲ್ಲಿ ನೀ ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಎಲ್ಲ ವಿಧ ಆಶೀರ್ವಾದ ನಿನಕ್ಕೆ ದೇವರು ಕೊಡ್ತತೆ. ಅವನ ಅಲ್ಲಿ ಇದೆ. ನನ್ನ ಸಾಕು ಮಗಳಿಗೆ ಏನಾಗುತ್ತೇನೆ ಗೊತ್ತಾಗ ಕಾಣ ಅವನು ಕುಂದಿದೆ. ಅವನ ಸಾಕು ಮಗಳ ಆರಾಗಿದ್ದು ಅಗೈಸ್ರೋಸ್ ರಾಜന്റെ ಪತ್ನಿ ಎಸ್ತರ್. ಆ ಮೊರ್ದೆಖಾಯಿ ನಾಚಪಡಿಸಕ್ಕಾಗಿ ಭಯಂಕರ ಗೆಲ್ಲು ಮರ ಮಾಡಿ ಇಟ್ಟ ಹಾಮಾನ ರಾಜನ ಹತ್ರ ಪರ್ಮಿಷನ್ ಹೇಳಕ್ಕಾಗಿ ಹೋಗಿ ನಿಂತಿರ್ತಾ ಇದೆ. ಇಲ್ಲಿ ಜನಗಳೆಲ್ಲ ಏನು ಮಾಡ್ತಾ ಇದೆ? ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇದೆ. ಯಾಕೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದೆ? ಹಾಮಾನ್ ಲೆಟ್ರ್ ಕಳಿಸಿದ್ವು 127 ರಾಜ್ಯದಲ್ಲಿ. ಯಾಕನ್ನ ಈ ಕುಲವಿನೇ, ಈ ಯಹೂದ ವಂಶಸ್ಥರೇ ಸಾಯಿಸಬೇಕಕ್ಕೆ ಡೇಟ್ ಹಾಕಿ, ಟೈಮ್ ಹಾಕಿ ಎಲ್ಲ ರಾಜ್ಯಲ್ಲೂ ಅಂಜಲ್ ಕಾರ್ ಕೈನಲ್ಲಿ ಕೊಟ್ಟು ಕಳಿಸಿದ್ದು. ಇದಿಲ್ಲ ஒரு ಪಗಾರ ಪಾರಿಗೆ ಸಿಕ್ಕಿದ್ದು, ಮೊರ್ದೆಖಾಯಿಗೆ ಸಿಕ್ಕಿದ್ದು. ಮೊರ್ದೆಖಾಯಿ ಭಾಳ ನೋವಿನಲ್ಲಿ ನರಳಾಡಿ ಬಟ್ಟೆ ಎಲ್ಲ ಹರ್ಕೊಂಡು ಬೂದಿಯೆಲ್ಲ ತಲೆಯಲ್ಲಿಟ್ಟುಕೊಂಡು ಇರಿದಿದ್ದ ಮೊರ್ದೆಖಾಯಿ ಈಗ ಯಾರಾಕಿ ಮಾರ್ಪಡಿಸಿದ್ದು? ಹಾಮಾನೆ. ನಿಮಗೆ ಟೈಮ್ ಇಲ್ಲ. ಹಾಮಾನೆ ಆ ಗೆಲ್ಲಿನ ಮರದಲ್ಲಿ ರಾಜನೇನು ಮಾಡಿದ್ದು? ಸಾಯಿಸ್ಬಿಟ್ಟಿದ್ದು. ಆ ಮೊರ್ದೆಖಾಯಿ ಹಾಮಾನ್ರೆ ಎಲ್ಲ ಆಸ್ತಿ ಒಂದಸ್ಸು ಸಗಲು ಯಾರಿಗೆ ಕೊಟ್ಟಿದ್ದು? ಮೊರ್ದೆಖಾಯಿ ಕೊಟ್ಟಿದ್ದು. ಮೊರ್ದೆಖಾಯಿ ಯಾರಾಗಿ ಮಾರ್ಪಡಿಸಿದ್ದು? ಒಳ್ಳೆ ಮಂತ್ರಿ ಹಾಕಿ ಮಾರ್ಪಡಿಸಿದ್ದು. ನಮ್ಮ ದೇವರು ಯಾರು? ಮಕ್ಕಳೇ,
നിങ്ങൾ ദുഃഖപ്പെടಬೇಡ. ನೀವು ದೇವರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ ഒരു വ്യക്തിയെങ്കിൽ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ನೀ ರೋಗ ಸೌಖ್ಯ ಮಾಡೋಕ್ಕಾಗಿ ಬರಬೇಡ, ಭೂತ ಬಿಡಿಸೋಕ್ಕಾಗಿ ಬರಬೇಡ, ನೀ ಆತಕ್ಕಾಗಿ ಬರಬೇಕು. ನನಗೆ ಸ್ವರ್ಗ ರಾಜ್ಯಂ ಬೇಕು, ನನಗೆ ನಿತ್ಯ ರಾಜ್ಯಂ ಬೇಕು, ನನಗೆ ನಿತ್ಯ ಜೀವ ಬೇಕು, ನಾನು ಆ ನಿತ್ಯ ಜೀವದಲ್ಲಿ ಸೇರಬೇಕು, ಆ ಸ್ವರ್ಗ ರಾಜ್ಯದಲ್ಲಿ ಸೇರಬೇಕು. എൻ്റെ ದೇವರೊಂದಿಗೆ ನಾನೇ ವಾಸ ಮಾಡಬೇಕು. ಅವನ ಬಿಡಾರಗಳನ್ನು ನಮಗೆ ಸಿದ್ಧ ಮಾಡ್ತಾ ಇದೆ. ಬಿಡಾರಗಳನ್ನು ಸಿದ್ಧ ಮಾಡಿ ಬೇಗನೆ ಬರ್ತತೆ. ಅವನ ಜೊತೆ ನಾವು ಹೋಗೋಕ್ಕೆ ರೆಡಿ ಆಗಬೇಕು. ಉದ್ಧಾರ ಮಾಡುವ ದೇವರಾണ് ನಮ್ಮ ದೇವರು. ಆತ್ಮೀಯವಾಗಿ ಭೌಮ್ಯವಾಗಿ ನಮ್ಮ ಉದ್ಧಾರ ಮಾಡಬೇಕಲ್ಲ. ನೀ ಏನು ಮಾಡಬೇಕು ಅಂತ ನಾನು ಹೇಳಿದೆ, ಆ ದೇವರ ದಿಕ್ರಾಣವುಳ್ಳ ಹಸ್ತ ಕೆಳಗೆ ನಿನ್ನನ್ನು ತಗಿಸಿಕೊಡು. ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಈ ವಾಕ್ಯಗಳಲ್ಲಿ ದೇವರ ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ರೋಗವಿದೆಯೋ, ದುಃಖವಿದೆಯೋ, ಸಮಸ್ಯೆ ಇದೆಯೋ, ಏನಿದೆಯೋ ಮೊಣಂಗಾಲೂರು ಪ್ರಾರ್ಥನೆ ಮಾಡ್ತೀನಿ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ನನಗೆ ಸ್ತೋತ್ರವಾಗಿಲ್ಲಪ್ಪ. ನೀ ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ. ಕೈ ಬಿಡಬೇಡಪ್ಪ. ಆರು ನಾಚವಾಗಿ ಹೋಗೋದಕ್ಕೆ ನೀನು ಬಿಡಬೇಡಪ್ಪ. ನಿನ್ನೆ ಕಂಡುಕೊಂಡು ಜೀವಿಸಿದ ಮಕ್ಕಳಾಕಿ ಉಪಯೋಗಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ. ಯೇಸುವೇ, ಕೈ ಬಿಡಬೇಡಪ್ಪ. ಆ ದಿವಸ ನೀ ಚದೆಯಲ್ಲಿ ಇರಬೇಕಪ್ಪ. ನೀ ನಮ್ಮ ಆತ್ಮೀಯವಾಗಿ ಭೌಮ್ಯವಾಗಿ ಉದ್ಧಾರ ಮಾಡುವ ದೇವರಾಣಪ್ಪ. ನಿನ್ನ ಪ್ರಾಣಮುಳ್ಳ ಕಷ್ಟ ಕೆಳಗೆ ನಾವು ನಮ್ಮನ್ನೇ ಒಪ್ಪಿಸಿ ಕೊಡ್ತಾ ಇದ್ದೇಪ್ಪ. ಯೇಸುವೇ, ನೀ ಆಶೀರ್ವದಿಸಪ್ಪ. ನೀ ರಾಜಾದಿರಾಜನಾಣಪ್ಪ. ರಾಜಾದಿರಾಜನ ಮಕ್ಕಳು ರಾಜಾದಿರಾಜನಂಗೆ ಜೀವಿಸಬೇಕಪ್ಪ. ಪರಿಶುದ್ಧಾತ್ಮನೆ, ಇಲ್ಲಿ ಬಂದಿದೆ ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಈ ವಾಕ್ಯ ಕೇಳುವ ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಆರು ನಾಚವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಿನ್ನೆ ಕಂಡುಕೊಂಡು ಜೀವಿಸಿದ ಮಕ್ಕಳಾಕಿ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ICU ವೆಂಟಿಲೇಟರ್ಲು ವಾರ್ಡಿನಲ್ಲಿ ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ಅವರೇ ನೀ ಆಶೀರ್ವದಿಸಪ್ಪ. ಕೈ ಬಿಡಬೇಡಪ್ಪ. ಕಡಪಾರ ತಾಲ ಎಷ್ಟೋ ಜನಗಳು ಕಷ್ಟಪಡ್ದಪ್ಪ. ಅವರ ಕಡಪಾರ ನೀಗಿಸಿ ಕೊಡಪ್ಪ. ಯೇಸುವೇ, ನೀ ಕೈ ಬಿಡಬೇಡಪ್ಪ. ಅಲ್ಪದವರೇ, ನೀ ಅಲ್ಪದ ಮಾಡಪ್ಪ. ಜೀವ ಸ್ವರೂಪರಾದ ದೇವರೇ, ನಿನ್ನೆಲ್ಲ ಸತ್ಯವಾದ ಒಂದೂವಿಲ್ಲಪ್ಪ. ಒಂದು ಮಾತು ನೀ ಹೇಳಿದ ಸಾಕಪ್ಪ. ಒಂದು ನೀ ನೋಡಿದ ಸಾಕಪ್ಪ. ಎಲ್ಲ ಪಾಸ್ಟರ್ಮಾರೆ, ಎಲ್ಲ ಅಯ್ಯಗಾರಮಾರೆ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಯೇಸುವೇ, ಎಲ್ಲ ರಾಜಕೀಯ ವ್ಯಕ್ತಿಗಳ ಹೃದಯದಲ್ಲಿ ನೀ ಮಾತಾಡಪ್ಪ. ಸತ್ಯ ದೇವರನ್ನೇ ಕಂಡುಕೊಂಡು ನಿಜ ದೇವರನ್ನೇ ಕಂಡುಕೊಂಡು ಜೀವಿಸೋದಕ್ಕೆ ಅಪ್ಪ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ಆ ದಿವಸ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನೇ ಸನ್ನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.